ನಮಸ್ಕಾರ ವೀಕ್ಷಕರೇ, ಸ್ಮಿತಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಚೌಳಿಕಾಯಿ ಪಲ್ಯ ಮಾಡತ್ತೀನಿ ನೋಡ್ರಿ. ಜವಾರಿ ಎಳೆಯುವ ಚೌಳಿಕಾಯಿ ತೊಗೊಂಡಿನಿ ನಾನು ಒಂದು ಪಾವು ಕೆ ಜಿ. ಪಾವು ಕೆ ಜಿ ಚೌಳಿಕಾಯಿ ಒಂದು 5 ನಿಮಿಷದಾಗ ಪಟಾಪಟ್ ಅಂಥೇಳಿ ಪಲ್ಯ ಮಾಡೋದು ಇವತ್ತು ತೋರ್ಸಾಕತ್ತೀನಿ ನೋಡ್ರಿ. ನಾನು ಪಾವು ಕೆ ಜಿ ಚೌಳಿಕಾಯಿ ಸ್ವಚ್ಛಗೆ ತೊಳೆದು ಅವನ್ನೆಲ್ಲ ಮುರಿದು ಇಟ್ಕೊಂಡಿನಿ ನಾನು. ಸ್ವಲ್ಪ ಕುಕ್ಕರ್ ಒಳಗೆ ಮಾಡಾಕತ್ತೀನಿ ರೀ. ನಾನು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ. ಹಿಂಗೆ ಕುಕ್ಕರ್ದಾಗ ಮಾಡಿದ್ರೆ ಒಂದು 5 ನಿಮಿಷದಾಗ ಅಂದ್ರೆ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಈಗ ಕುಕ್ಕರ್ದಾಗ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಚೌಳಿಕಾಯಿ ಹಾಕಿ ಚೌಳಿಕಾಯಿ ಹತ್ತಿರಾಗನ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕಿರಿ ಚೌಳಿಕಾಯಿ ಪಲ್ಯಕ್ಕೆ, ಅಂದ್ರೆ ಪಲ್ಯ ಟೇಸ್ಟ್ ಆಕತ್ತಿರದ. ಈಗ ಹುರಿದು ಒಂದು ಬೇರೆ ಪ್ಲೇಟ್ನಾಗ ತೆಗೆದು ಇಟ್ಕೊಂಡಿನಿ ನೋಡ್ರಿ. ಈಗ ಅದು ಹೊಳ್ಳಿ ಅದು ಕುಕ್ಕರ್ಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಹಾಕಿ ಒಂದು 2 ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಅದ್ರಾಗ ಈಗ ಸ್ವಲ್ಪ ಕರಿಬೇವನ್ನ ಹಾಕಾಕತ್ತೀನಿ ನೋಡ್ರಿ. ನಾನು ಕರಿಬೇವು ಹಾಕಿ ಅದ್ರಾಗ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ್ರಿ. ನಾವು ಉಳ್ಳಾಗಡ್ಡಿ ಪೂರ್ತಿ ಏನು ಕೆಂಪಗೆ ಆಗಬೇಕಂತೇನಿಲ್ಲ ರೀ, ಸ್ವಲ್ಪ ಮೀಡಿಯಮ್ ಇದ್ರೆ ಸಾಕ್ರಿ. ಅದ್ರಾಗ ಈಗ 1-2 ಟಮಾಟೆ ಹಣ್ಣು ಕಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ. ನಾನು ಯಾಕಂದ್ರೆ ನಾವು ಕುಕ್ಕರ್ಗೆ ಹಾಕ್ತಿರಲ್ಲ, ಈಗ ಸ್ವಲ್ಪ ಒಂದು ಸೀಟಿ ತೊಗೋತೀವಿ ನಾವು. ಒಂದು ಸೀಟಿ ಒಳಗೆ ಅಂದ್ರೆ ಪೂರ್ತಿ ಮೆತ್ತಗೆ ಆಗಿಬಿಡ್ತೈತೆ ರೀ ಟಮಾಟೆ ಹಣ್ಣು. ಈಗ ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೀನಿ ರೀ. ಈಗ ಚೌಳಿಕಾಯಿಗಂತೂ ಬೆಳ್ಳುಳ್ಳಿ ಮೊದಲು ಹಾಕಬೇಕು ರೀ, ಅಂದ್ರೆ ಪಲ್ಯ ಟೇಸ್ಟ್ ಆಗ್ತೈತೆ ರೀ. ಹೀಗಾಗಿ ಚೌಳಿಕಾಯಿ ಹಾಕಿದರೆ ಆಮೇಲೆ ಅರಿಶಿನ ಖಾರ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ. ಪೂರ್ತಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ನಾವು ಈಗ ಏನು ಚೌಳಿಕಾಯಿ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಫ್ರೈ ಆದ ತಕ್ಷಣ ಸೇರಿಸೋಣ್ರಿ. ಅವೆಲ್ಲ ಹುರಿದಿಟ್ಕೊಂಡಿದ್ದು ಚೌಳಿಕಾಯಿ ಎಲ್ಲ ಹತ್ರ ಹಾಕಾಕತ್ತೀನಿ ನೋಡ್ರಿ. ನಾವೇನಿದೆ ಈಗ ಫ್ರೈ ಮಾಡ್ಕೊಂಡೇವ್ರಲ್ಲ ಆಗ ಎಲ್ಲ ಮೆತ್ತಗಾಗಿಬಿಟ್ಟಿರ್ತಾವ್ರವ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ನಾವು ಫ್ರೈ ಮಾಡಿರ್ತೀವ್ರಲ್ಲ ಅದನ್ನು ಈಗ ಹಾಕಿದ ತಕ್ಷಣ ಎಲ್ಲ ಪೂರ್ತಿ ಚೆಂದಾಗಿ ಮಿಕ್ಸ್ ಮಾಡಿ ಬಿಡೋಣ್ರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ರೀ. ಈಗ ನಾನು ಇದು ಗುರೆಳ್ಳು, ಬಿಳಿ ಎಳ್ಳು ಮತ್ತು ಶೇಂಗಾ ಕಾಳು ರೀ, ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ರೀ. ನಾನು ಅದು 1-2 ಸ್ಪೂನ್ ಪೌಡ್ರ್ ಹಾಕಾಕತ್ತೀನಿ ನೋಡ್ರಿ. ನಾನು ಪೌಡ್ರ್ ಹಾಕಿದಾದ್ಮೇಲೆ ಈಗ ಮತ್ತೊಳ್ಳಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ. ಗುರೆಳ್ಳು, ಬಿಳಿ ಎಳ್ಳಿನ ಪುಡಿ ಹಾಕಿದ್ವಿಪ್ಪ ಅಂದ್ರೆ ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ. ಅದು ಪೌಡ್ರ್ ನಾವು ಮನ್ಯಾಗ ಮೊದಲು ಮಾಡಿ ಇಟ್ಕೊಂಡಿದ್ವಿಪ್ಪ ಅಂದ್ರೆ ಅಗದಿ ಪಟ ಪಲ್ಯ ಆಗಿಬಿಡ್ತೈತೆ ರೀ. ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡತ್ತೀನಿ ನೋಡ್ರಿ. ನಾನು ಈಗ ನೀರು ಮಿಕ್ಸ್ ಮಾಡಿದಾದ್ಮೇಲೆ ಇನ್ನೊಮ್ಮೆ ಮಿಕ್ಸ್ ಮಾಡೋಣ್ರಿ. ಮಿಕ್ಸ್ ಮಾಡಿ 1-2 ಸೀಟಿ ತೊಗೊಂಡ್ಬಿಡ್ಬೇಕು ರೀ. ಪಟ ಅಂತೇಳಿ 2 ಸೀಟಿ ಬಂದದ ಬರೋಣ ಆಗಿಂದ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ನಾವು ಬೋಗಣ್ಯಾಗ ಮಾಡ್ತೀವಲ್ಲ ಅದು ಅಷ್ಟೊಂದು ಜಲ್ದಿ ಅನ್ಸಂಗಿಲ್ಲ. ಹಿಂಗೆ ಕುಕ್ಕರ್ದಾಗ ಮಾಡಿ ನೋಡ್ರಿ ನೀವು ಒಮ್ಮೆ ಬೇಕಾದ್ರೆ, ಆಗಿಂದಾಗ ಪಲ್ಯ ರೆಡಿ ಆಗಿಬಿಡ್ತೈತೆ ರೀ. ಅವಸರ ಟೈಮ್ದಾಗಿದೆ ಕರೆಕ್ಟ್ ರೀ. ಈಗ ಸೀಟಿ ಬಂದಾದ್ಮೇಲೆ ಸ್ವಲ್ಪ ಆರಿದ್ದಿಂದ ನಾನು ಸೀಟಿ ತೆಗೆದ ಪಲ್ಯ ನೋಡ್ರಿ ಎಷ್ಟು ಕರೆಕ್ಟಾಗಿ ಬಂದೈತಿ. ಈಗ ಪಲ್ಯ ನಮ್ಮದು ರೆಡಿ ಆಗೈತೆ ನೋಡ್ರಿ. ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇನ್ನೊಮ್ಮೆ ನಾವು ಮಿಕ್ಸ್ ಮಾಡಿದ್ವಿಪ್ಪ ಅಂದ್ರೆ ಪಲ್ಯ ರೆಡಿ ಆಯ್ತು ರೀ. ಇದು ರೊಟ್ಟಿ ಹಿಂಬಾಲೆ, ಚಪಾತಿ ಹಿಂಬಾಲೆ, ಅನ್ನದ ಹಿಂಬಾಲೆ, ನೀವು ಯಾವ್ದಾದ್ರು ಬೇಕಾದ್ರೆ ಹಿಂಬಾಲೆ ಊಟ ಮಾಡಿರಿ. ಚೌಳಿಕಾಯಿ ಪಲ್ಯ ಅಗದಿ ಬೆಸ್ಟ್ ಪಲ್ಯ ಇದೆ. ಈಗ ಊಟಕ್ಕೆ ನಾವು ಅನ್ನದ ಹಿಂಬಾಲೆ, ರೊಟ್ಟಿ ಹಿಂಬಾಲೆ ಊಟಕ್ಕೆ ನೀವು ತಾಟ ಹಚ್ಕೊಟ್ರೆ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.